ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಶಾಸಕ ಶರಣು ಸಲಗಾರ್ ಹಿಂಗಂತೇಳಿ ಭವಿಷ್ಯ ನುಡಿದಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿಎಂ ರಾಜೀನಾಮೆಯನ್ನು ಕೊಡ್ತಾರೆ ಅಂತೇಳಿ ಶರಣು ಸಲಗಾರ್ ಹೇಳಿದ್ದಾರೆ ಬೀದರ್ನಲ್ಲಿ. ಏನು ಹೇಳಿದ್ದಾರೆ ಹಾಗಾದ್ರೆ ಮಾನ್ಯ ಶಾಸಕರು ನೋಡೋಣ ಬನ್ನಿ. ಈ ಸರ್ಕಾರ ಬಸವ ಕಲ್ಯಾಣದ ಶಾಸಕನಾಗಿ ತಾವು ಬಹಿರಂಗವಾಗಿ ಕ್ಷಮೆಯನ್ನ ಕೋರಬೇಕು. ಹಾಗೂ ಈ ಸರ್ಕಾರದ ಸಾಕಷ್ಟು ಅತ್ಯಾಚಾರ ಅನಾಚಾರ ಇವತ್ತು ಬಸವ ಕಲ್ಯಾಣದ ಒಬ್ಬ ದಲಿತ ಯುವತಿಯ ಹತ್ಯೆ ಯಾವ ರೀತಿ ಆಯಿತು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಬಹುತೇಕ ಮನ ಕಲಕುವ ಸ್ಥಿತಿ ಅದು. ಅದಕ್ಕಾಗಿ ನಮ್ಮ ರಾಜ್ಯದ ಹಿರಿಯ ನಾಯಕರು ಚಲವಾದಿ ನಾರಾಯಣ ಸ್ವಾಮಿಯವರು ಕೂಡ ಆ ಬಸವ ಕಲ್ಯಾಣದ ಆ ಯುವತಿ ಮನೆಗೆ ಭೇಟಿ ಕೊಡ್ಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಈ ಕಾಂಗ್ರೆಸ್ಸಿನ ಹಗರಣಗಳು ಒಂದಲ್ಲ ನೂರಲ್ಲ ಸಾವಿರಾರು ಈ ಹಗರಣಗಳು ಮೊನ್ನೆ ನಡೆದಂತ ಆ ನಾಗಮಂಗಲದ ದುರಂತ ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ನಾನು ಬಸವ ಕಲ್ಯಾಣದ ಶಾಸಕನಾಗಿ ತಾವು ಬಹಿರಂಗವಾಗಿ ಕ್ಷಮೆಯನ್ನ ಕೋರಬೇಕು. ಹಾಗೂ ಈ ಸರ್ಕಾರದ ಸಾಕಷ್ಟು ಅತ್ಯಾಚಾರ ಅನಾಚಾರ ಇವತ್ತು ಬಸವ ಕಲ್ಯಾಣದ ಒಬ್ಬ ದಲಿತ ಯುವತಿಯ ಹತ್ಯೆ ಯಾವ ರೀತಿ ಆಯಿತು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಬಹುತೇಕ ಮನ ಕಲಕುವ ಸ್ಥಿತಿ ಅದು. ಅದಕ್ಕಾಗಿ ನಮ್ಮ ರಾಜ್ಯದ ಹಿರಿಯ ನಾಯಕರು ಚಲವಾದಿ ನಾರಾಯಣ ಸ್ವಾಮಿಯವರು ಕೂಡ ಆ ಬಸವ ಕಲ್ಯಾಣದ ಆ ಯುವತಿ ಮನೆಗೆ ಭೇಟಿ ಕೊಡ್ಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಈ ಕಾಂಗ್ರೆಸ್ಸಿನ ಹಗರಣಗಳು ಒಂದಲ್ಲ ನೂರಲ್ಲ ಸಾವಿರಾರು ಈ ಹಗರಣಗಳು ಮೊನ್ನೆ ನಡೆದಂತ ಆ ನಾಗಮಂಗಲದ ದುರಂತ ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟಕ್ಕೆ ಬಿಡೋದಿಲ್ಲ. ಈ ಸರ್ಕಾರದ ವಿರುದ್ಧ ಇನ್ನೂ ನಾವು ಉಗ್ರ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಶಾಸಕ ಶರಣು ಸಲಗಾರ್ ಹಿಂಗಂತೇಳಿ ಭವಿಷ್ಯ ನುಡಿದಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿಎಂ ರಾಜೀನಾಮೆಯನ್ನು ಕೊಡ್ತಾರೆ ಅಂತೇಳಿ ಶರಣು ಸಲಗಾರ್ ಹೇಳಿದ್ದಾರೆ ಬೀದರ್ನಲ್ಲಿ. ಏನು ಹೇಳಿದ್ದಾರೆ ಹಾಗಾದ್ರೆ ಮಾನ್ಯ ಶಾಸಕರು ನೋಡೋಣ ಬನ್ನಿ. ಈ ಸರ್ಕಾರ ಬಸವ ಕಲ್ಯಾಣದ ಶಾಸಕನಾಗಿ ತಾವು ಬಹಿರಂಗವಾಗಿ ಕ್ಷಮೆಯನ್ನ ಕೋರಬೇಕು. ಹಾಗೂ ಈ ಸರ್ಕಾರದ ಸಾಕಷ್ಟು ಅತ್ಯಾಚಾರ ಅನಾಚಾರ ಇವತ್ತು ಬಸವ ಕಲ್ಯಾಣದ ಒಬ್ಬ ದಲಿತ ಯುವತಿಯ ಹತ್ಯೆ ಯಾವ ರೀತಿ ಆಯಿತು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಬಹುತೇಕ ಮನ ಕಲಕುವ ಸ್ಥಿತಿ ಅದು. ಅದಕ್ಕಾಗಿ ನಮ್ಮ ರಾಜ್ಯದ ಹಿರಿಯ ನಾಯಕರು ಚಲವಾದಿ ನಾರಾಯಣ ಸ್ವಾಮಿಯವರು ಕೂಡ ಆ ಬಸವ ಕಲ್ಯಾಣದ ಆ ಯುವತಿ ಮನೆಗೆ ಭೇಟಿ ಕೊಡ್ಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಈ ಕಾಂಗ್ರೆಸ್ಸಿನ ಹಗರಣಗಳು ಒಂದಲ್ಲ ನೂರಲ್ಲ ಸಾವಿರಾರು ಈ ಹಗರಣಗಳು ಮೊನ್ನೆ ನಡೆದಂತ ಆ ನಾಗಮಂಗಲದ ದುರಂತ ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ನಾನು ಬಸವ ಕಲ್ಯಾಣದ ಶಾಸಕನಾಗಿ ತಾವು ಬಹಿರಂಗವಾಗಿ ಕ್ಷಮೆಯನ್ನ ಕೋರಬೇಕು. ಹಾಗೂ ಈ ಸರ್ಕಾರದ ಸಾಕಷ್ಟು ಅತ್ಯಾಚಾರ ಅನಾಚಾರ ಇವತ್ತು ಬಸವ ಕಲ್ಯಾಣದ ಒಬ್ಬ ದಲಿತ ಯುವತಿಯ ಹತ್ಯೆ ಯಾವ ರೀತಿ ಆಯಿತು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಬಹುತೇಕ ಮನ ಕಲಕುವ ಸ್ಥಿತಿ ಅದು. ಅದಕ್ಕಾಗಿ ನಮ್ಮ ರಾಜ್ಯದ ಹಿರಿಯ ನಾಯಕರು ಚಲವಾದಿ ನಾರಾಯಣ ಸ್ವಾಮಿಯವರು ಕೂಡ ಆ ಬಸವ ಕಲ್ಯಾಣದ ಆ ಯುವತಿ ಮನೆಗೆ ಭೇಟಿ ಕೊಡ್ಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಈ ಕಾಂಗ್ರೆಸ್ಸಿನ ಹಗರಣಗಳು ಒಂದಲ್ಲ ನೂರಲ್ಲ ಸಾವಿರಾರು ಈ ಹಗರಣಗಳು ಮೊನ್ನೆ ನಡೆದಂತ ಆ ನಾಗಮಂಗಲದ ದುರಂತ
ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟಕ್ಕೆ ಬಿಡೋದಿಲ್ಲ. ಈ ಸರ್ಕಾರದ ವಿರುದ್ಧ ಇನ್ನೂ ನಾವು ಉಗ್ರ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಶಾಸಕ ಶರಣು ಸಲಗಾರ್ ಹಿಂಗಂತೇಳಿ ಭವಿಷ್ಯ ನುಡಿದಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿಎಂ ರಾಜೀನಾಮೆಯನ್ನು ಕೊಡ್ತಾರೆ ಅಂತೇಳಿ ಶರಣು ಸಲಗಾರ್ ಹೇಳಿದ್ದಾರೆ ಬೀದರ್ನಲ್ಲಿ. ಏನು ಹೇಳಿದ್ದಾರೆ ಹಾಗಾದ್ರೆ ಮಾನ್ಯ ಶಾಸಕರು, ನೋಡೋಣ ಬನ್ನಿ. ಈ ನಾನು ಬಸವ ಕಲ್ಯಾಣದ ಶಾಸಕನಾಗಿ ತಾವು ಬಹಿರಂಗವಾಗಿ ಕ್ಷಮೆಯನ್ನ ಕೋರಬೇಕು. ಹಾಗೂ ಈ ಸರ್ಕಾರದ ಸಾಕಷ್ಟು ಅತ್ಯಾಚಾರ ಅನಾಚಾರ ಇವತ್ತು ಬಸವ ಕಲ್ಯಾಣದ ಒಬ್ಬ ದಲಿತ ಯುವತಿಯ ಹತ್ಯೆ ಯಾವ ರೀತಿ ಆಯಿತು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಬಹುತೇಕ ಮನ ಕಲಕುವ ಸ್ಥಿತಿ ಅದು. ಅದಕ್ಕಾಗಿ ನಮ್ಮ ರಾಜ್ಯದ ಹಿರಿಯ ನಾಯಕರು ಚಲವಾದಿ ನಾರಾಯಣ ಸ್ವಾಮಿಯವರು ಕೂಡ ಆ ಬಸವ ಕಲ್ಯಾಣದ ಆ ಯುವತಿ ಮನೆಗೆ ಭೇಟಿ ಕೊಡ್ಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಈ ಕಾಂಗ್ರೆಸ್ಸಿನ ಹಗರಣಗಳು ಒಂದಲ್ಲ ನೂರಲ್ಲ ಸಾವಿರಾರು ಈ ಹಗರಣಗಳು ಮೊನ್ನೆ ನಡೆದಂತ ಆ ನಾಗಮಂಗಲದ ದುರಂತ ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ನಾನು ಬಸವ ಕಲ್ಯಾಣದ ಶಾಸಕನಾಗಿ ತಾವು ಬಹಿರಂಗವಾಗಿ ಕ್ಷಮೆಯನ್ನ ಕೋರಬೇಕು. ಹಾಗೂ ಈ ಸರ್ಕಾರದ ಸಾಕಷ್ಟು ಅತ್ಯಾಚಾರ ಅನಾಚಾರ ಇವತ್ತು ಬಸವ ಕಲ್ಯಾಣದ ಒಬ್ಬ ದಲಿತ ಯುವತಿಯ ಹತ್ಯೆ ಯಾವ ರೀತಿ ಆಯಿತು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಬಹುತೇಕ ಮನ ಕಲಕುವ ಸ್ಥಿತಿ ಅದು. ಅದಕ್ಕಾಗಿ ನಮ್ಮ ರಾಜ್ಯದ ಹಿರಿಯ ನಾಯಕರು ಚಲವಾದಿ ನಾರಾಯಣ ಸ್ವಾಮಿಯವರು ಕೂಡ ಆ ಬಸವ ಕಲ್ಯಾಣದ ಆ ಯುವತಿ ಮನೆಗೆ ಭೇಟಿ ಕೊಡ್ಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಈ ಕಾಂಗ್ರೆಸ್ಸಿನ ಹಗರಣಗಳು ಒಂದಲ್ಲ ನೂರಲ್ಲ ಸಾವಿರಾರು ಈ ಹಗರಣಗಳು ಮೊನ್ನೆ ನಡೆದಂತ ಆ ನಾಗಮಂಗಲದ ದುರಂತ ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟಕ್ಕೆ ಬಿಡೋದಿಲ್ಲ. ಈ ಸರ್ಕಾರದ ವಿರುದ್ಧ ಇನ್ನೂ ನಾವು ಉಗ್ರ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ.